ಒಬ್ಬ IAS ಆಫೀಸರ್ಗೆ ಎಷ್ಟು ಪವರ್ ಇರುತ್ತೆ ಗೊತ್ತಾ? ಮನಮೋಹನ್ ಸಿಂಗ್ ಅವರ ಸರ್ಕಾರವನ್ನು ಬೀಳಿಸೋ ಅಷ್ಟು. ಒಬ್ಬನೇ ಒಬ್ಬ IAS ಅಧಿಕಾರಿಯಿಂದ ಭಾರತದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊನೆ ಆಯಿತು ಅಂದರೆ ನೀವು ನಂಬ್ತೀರಾ? ಹೌದು, ಬನ್ನಿ ಅಂತಹ ಒಬ್ಬ IAS ಆಫೀಸರ್ನ ಮೀಟ್ ಮಾಡಿಸ್ತೀನಿ. ಇವರು ವಿನೋದ್ ರಾಯ್. ಒಂದು ಕಾಲದಲ್ಲಿ ದೆಹಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಇವರು ಮನಮೋಹನ್ ಸಿಂಗ್ ಅವರ ಸ್ಟೂಡೆಂಟ್ ಆಗಿದ್ದರು. ಮುಂದೆ ಅವರು IAS ಆಫೀಸರ್ ಆದಾಗ ಇವರ ಒಂದೇ ಒಂದು ರಿಪೋರ್ಟಿಂದ ಮನಮೋಹನ್ ಸಿಂಗ್ ಅವರ ಇಡೀ ಸರ್ಕಾರ ಬಿದ್ದೋಯ್ತು. 2010ರಲ್ಲಿ ವಿನೋದ್ ರಾಯ್ ಅವರನ್ನು CAG ಆಗಿ ನೇಮಕ ಮಾಡಲಾಯಿತು. ಇದರಲ್ಲಿ ಅತೀ ದೊಡ್ಡ ಐರನಿ ಏನಂದರೆ, ಆಗಿನ ಹಣಕಾಸು ಸಚಿವರಾಗಿದ್ದಂತಹ P. ಚಿದಂಬರಂ ಅವರು ಇವರನ್ನು ನೇಮಕ ಮಾಡಿದರು. ತಾವು ಯಾರನ್ನು ಕಾವಲುಗಾರನಾಗಿ ಕೂರಿಸಿದೀವೋ ಅದೇ ವ್ಯಕ್ತಿ ಒಂದಿನ ತಮ್ಮನ್ನೇ ಅಧಿಕಾರದಿಂದ ಕೆಳಗಿಳಿಸ್ತಾನೆ ಅಂತ ಅವರು ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಕ್ಕಿಲ್ಲ. 2010ರಲ್ಲಿ CAG ಆದಮೇಲೆ ಅವರು 77 ಪೇಜ್ಗಳ ಒಂದು ಆಡಿಟ್ ರಿಪೋರ್ಟನ್ನು ಫೈಲ್ ಮಾಡಿದರು. ಅದರಲ್ಲಿ ಆಗಿನ ಟೆಲಿಕಾಂ ಮಿನಿಸ್ಟರ್ ಆಗಿದ್ದಂತಹ A. ರಾಜಾ ಅವರು 2008ರಲ್ಲಿ 2G ಸ್ಪೆಕ್ಟ್ರಮ್ ಲೈಸೆನ್ಸ್ಗಳನ್ನು 2001ರ ಹಳೆ ರೇಟ್ಗೆ ಕೊಟ್ಟಿದ್ದಾರೆ ಅಂತ ರಿಪೋರ್ಟ್ ಕೊಡ್ತಾರೆ. ಅದರ ಅರ್ಥ ಏನು ಗೊತ್ತಾ? 2001ರಲ್ಲಿ ಭಾರತದಲ್ಲಿ ಕೇವಲ 40 ಲಕ್ಷ ಮೊಬೈಲ್ ಯೂಸರ್ಸ್ ಇದ್ದರು. ಆದರೆ 2008ರ ಹೊತ್ತಿಗೆ ಆ ಸಂಖ್ಯೆ 35 ಕೋಟಿ ಏರಿಕೆ ಆಗಿತ್ತು. ಇದರಿಂದ 2G ಸ್ಪೆಕ್ಟ್ರಮ್ ರೇಟ್ ಕೂಡ ಎಷ್ಟೋ ಪಟ್ಟು ಜಾಸ್ತಿ ಆಗ್ತಿತ್ತು. ಆದರೂ ಕೂಡ A. ರಾಜಾ ಅವರು 7 ವರ್ಷ ಹಳೆ ರೇಟ್ಗೆ ಲೈಸೆನ್ಸನ್ನು ಕೊಟ್ಟಿದ್ದರು. ಇದರಿಂದ ಸರ್ಕಾರಕ್ಕೆ ಹತ್ತಿರ 1.76 ಲಕ್ಷ ಕೋಟಿ ರೂಪಾಯಿನಷ್ಟಾಗಿತ್ತು. ಇದು ಕೇವಲ ಒಂದು ಅಂದಾಜಿನ ರೇಟ್ ಅಷ್ಟೇ. ಈ ನಂಬರ್ ಎಷ್ಟೊಂದು ದೊಡ್ಡದಾಗಿತ್ತು ಅಂದರೆ, ಈ ರಿಪೋರ್ಟ್ ಹೊರಬಂದ ತಕ್ಷಣವೇ 2010ರಲ್ಲಿ ಪಾರ್ಲಿಮೆಂಟ್ನ ಇಡೀ ಚಳಿಗಾಲದ ಅಧಿವೇಶನ ಸ್ತಬ್ಧವಾಗೋಯ್ತು. ಮೀಡಿಯಾದವರು ಕೂಡ ಇದನ್ನು ಸಿಕ್ಕಾಪಟ್ಟೆ ದೊಡ್ಡ ನ್ಯೂಸ್ ಮಾಡಿದ್ರು. ಯಾಕೆಂದರೆ ಆ ಸ್ಕ್ಯಾಮ್ ಕೂಡ ಅಷ್ಟೇ ದೊಡ್ಡದಾಗಿತ್ತು. ಬರೀ 2G ಸ್ಕ್ಯಾಮ್ ಮಾತ್ರ ಅಲ್ಲ, ವಿನೋದ್ ರಾಯ್ ಅವರು ತಮ್ಮ 6 ವರ್ಷದ ಅಧಿಕಾರದ ಅವಧಿನಲ್ಲಿ ಒಂದರ ಮೇಲೊಂದು ದೊಡ್ಡ ದೊಡ್ಡ ಸ್ಕ್ಯಾಮ್ಗಳನ್ನು ಬಯಲಿಗೆ ಎಳಿತಾನೇ ಬಂದರು. ಉದಾಹರಣೆಗೆ ಹೇಳಬೇಕು ಅಂದರೆ ಕೋಲ್ಗೇಟ್ ಸ್ಕ್ಯಾಮು, ಕಾಮನ್ವೆಲ್ತ್ ಗೇಮು ಮತ್ತು ಡಿಫೆನ್ಸ್ ಸ್ಪೆಂಡಿಂಗ್ ಸ್ಕ್ಯಾಮ್ಗಳು. ಇವರು ಇದೇ ರಿಪೋರ್ಟ್ಗಳು 2014ರ ಜನರಲ್ ಎಲೆಕ್ಷನ್ನಲ್ಲಿ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಪೂರ್ತಿ ರಿಸಲ್ಟನ್ನು ಬದಲಾಯಿಸ್ಬಿಡ್ತು. ಒಂದೇ ಒಂದು ಸಲ ಯೋಚನೆ ಮಾಡಿ, ಒಬ್ಬ IAS ಆಫೀಸರು ಇಷ್ಟೊಂದು ಪವರ್ಫುಲ್ ಆಗಿರ್ಬೋದು ಅಂದರೆ ಅವರ ಒಂದೇ ಒಂದು ರಿಪೋರ್ಟ್ನಿಂದ ಇಡೀ ಸರ್ಕಾರನೇ ಬಿದ್ದು ಹೋಯಿತು ಅಂದರೆ, ನಮ್ಮ ದೇಶದಲ್ಲಿ ಇವತ್ತಿಗೆ ಒಟ್ಟು 5575 ಜನ IAS ಆಫೀಸರ್ ಇದ್ದಾರೆ. ನಮ್ಮ ದೇಶನ ಯಾವ ಹಂತಕ್ಕೆ ಎತ್ಕೊಂಡು ಹೋಗ್ಬೋದು ಒಂದು ಸಲ ಯೋಚನೆ ಮಾಡಿ. ದೇಶಕ್ಕಾಗಿ ಕೊಡುಗೆ ಕೊಟ್ಟಂತಹ ಇಂತಹ ವೀರರನ್ನು ನಿಮಗೆ ಪರಿಚಯಿಸೋದು ನನ್ನ ಕೆಲಸ. ಇವ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟಲ್ಲಿ ಹೇಳಿ. ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ.